ನಮಸ್ಕಾರ. ಕಾಶ್ಮೀರ ನರಮೇಧ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ನರಮೇಧದಲ್ಲಿ 26 ಜನ, ಇಬ್ಬರು ವಿದೇಶಿಗರು ಸೇರಿ 26 ಭಾರತೀಯರು ಸಾವನ್ನಪ್ಪಿದ್ದಾರೆ. ಅವರೆಲ್ಲರ ಪಾರ್ಥಿವ ಶರೀರ ಅವರವರ ತಾಯ್ನಾಡು ತಲುಪಿದೆ. ಕರ್ನಾಟಕಕ್ಕೂ ಕೂಡ ಇಬ್ಬರ ಪಾರ್ಥಿವ ಶರೀರ ಬಂದಿದೆ. ಒಂದು ಭೂಷಣ್ ಅವರು, ಮತ್ತೊಬ್ಬರು ಶಿವಮೊಗ್ಗದ ಮಂಜುನಾಥ್ ಅವರು. ಅಂತಿಮ ದರ್ಶನವನ್ನ ಮನಸ್ಸಿನಲ್ಲಿ ಅಗಾಧವಾಗಿರುವಂತಹ ನೋವು, ಆಕ್ರೋಶದೊಂದಿಗೆ ಜನ ಪಡಿತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾಹಿತಿ. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗ ತಲುಪಿದ ಮಂಜುನಾಥ್ ರಾವ್ ಮೃತದೇಹ ಅಂತಿಮ ದರ್ಶನಕ್ಕೆ ಜಿಲ್ಲಾಡಳಿತದಿಂದ ಸಕಲ ತಯಾರಿ. ರೋಟರಿ ಚಿತಾಗಾರದಲ್ಲಿ ಮಧ್ಯಾಹ್ನ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಭಾರತ್ ಭೂಷಣ್ ಮನೆಯಲ್ಲಿ ಮಡುಗಟ್ಟಿರುವ ಮೌನ. ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ರಿಂದ ಅಂತಿಮ ನಮನ. ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರ ನಿರ್ಧಾರ. ದಾರಿಯಲ್ಲಿ ಹೋಗೋ ಮಗು ಬಿದ್ರೆ ಎತ್ತಿ ಸಮಾಧಾನ ಮಾಡ್ತೀವಿ. ಈ ರೀತಿಯಲ್ಲಿ ಯಾರು ಮಾಡ್ತಾರೆ ಸರ್? ಸಿಎಂ ಸಿದ್ದರಾಮಯ್ಯ ಎದುರು ಭರತ್ ಸಹೋದರ ಪ್ರೀತಂ ಕಣ್ಣೀರು. ಮೃತ ಭರತ್ ಭೂಷಣ್ ರದ್ದು. ಇನ್ನೂ ಚಿಕ್ಕ ವಯಸ್ಸು, ಇಂತಹ ಘಟನೆ ಮರುಕಳಿಸಬಾರದು. ಮಿಲಿಟರಿ ಇಂಟೆಲಿಜೆನ್ಸ್ ಬಲಿಷ್ಠಗೊಳಿಸಬೇಕು. ಕುಟುಂಬಸ್ಥರ ಜೊತೆ ನಾವಿದ್ದೀವಿ ಎಂದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಕಂದನನ್ನ ಮುಂದಿಟ್ಟು ಅಂಗಲಾಚಿದ್ರು ಬಿಡದ ಕಟುಕರು. 3 ಬಾರಿ ಗುಂಡು ಹಾರಿಸಿ ಭರತ್ ಭೂಷಣ್ ಕೊಂದು ಅಟ್ಟಹಾಸ. 4 ಕಿಲೋಮೀಟರ್ ಮಗುವನ್ನ ಹಿಡಿದು ನಡೆದ ಮಡದಿ ಸುಜಾತ. ಕರುಣಾಜನಕ ಕಥೆಯನ್ನ ಬಿಚ್ಚಿಟ್ಟ ಭರತ್ ಭೂಷಣ್ ಮಾವ. ಶ್ರೀನಗರದಿಂದ ಸುರಕ್ಷಿತವಾಗಿ ವಾಪಸ್ ಆಗ್ತಿರೋ ಕನ್ನಡಿಗರು. ವಿಶೇಷ ವಿಮಾನ ವ್ಯವಸ್ಥೆ ಮಾಡಿ ಕರೆತರ್ತಿರುವ ಸಚಿವ ಸಂತೋಷ್ ಲಾಡ್. ಬೆಂಗಳೂರಿಗೆ ಬಂದು ಇಳಿಯಲಿದ್ದಾರೆ 175 ಪ್ರಯಾಣಿಕರು. ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರಕ್ಕೆ ತೆರಳಲು ಪ್ರವಾಸಿಗರ ಹಿಂದೇಟು. ಟ್ರಾವೆಲ್ಸ್ ಕ್ಷೇತ್ರದ ಮೇಲೆ ಭಾರೀ ಹೊಡೆತ. ಮೊನ್ನೆ ರಾತ್ರಿಯಿಂದಲೂ ಬುಕಿಂಗ್ಸ್ ಆಗಿದ್ದ ಪ್ಯಾಕೇಜ್ಗಳು ಕ್ಯಾನ್ಸಲ್. ಬೆಂಗಳೂರಿನ ಪ್ಯಾರಿಕರ್ಸ್ ಟ್ರಾವೆಲ್ ಮಾಲೀಕ ಮಹೇಶ್ ಮಾಹಿತಿ. ಉಗ್ರರ ದಾಳಿ ನಂತರ ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ತಾತ್ಕಾಲಿಕ ಅಮಾನತು. ಪಾಕ್ನಲ್ಲಿ ಕೃಷಿ ಚಟುವಟಿಕೆಗೆ ಸಂಕಷ್ಟ ಫಿಕ್ಸ್. ಭಾರತ ಪಾಕಿಸ್ತಾನ ಗಡಿಯ ಅಠಾರಿ ಚೆಕ್ಪೋಸ್ಟ್ ಬಂದ್. ಪಾಕಿಸ್ತಾನಕ್ಕೆ ಹೋಗಿರುವವರು ಮೇ 1ರ ಒಳಗಾಗಿ ಭಾರತಕ್ಕೆ ಮರಳುವಂತೆ ಸೂಚನೆ. ಭಾರತದಲ್ಲಿರೋ ಪಾಕ್ ಪ್ರಜೆಗಳಿಗೆ ಇಲ್ಲಿಂದ ತೆರಳೋದಕ್ಕೆ 48 ಗಂಟೆಗಳ ಡೆಡ್ಲೈನ್. ಉಗ್ರರ ದಾಳಿ ಹಿನ್ನೆಲೆ ಭಾರತದಲ್ಲಿರುವ ಪಾಕ್ ರಾಯಭಾರಿಗೆ ಸಮನ್ಸ್. ಗಡಿಯೊಳಗೆ ನುಸುಳಿ ಭಾರತದೊಳಗೆ ಬಂದು ಉಗ್ರರ ದಾಳಿ. ಉಗ್ರರಿಗೆ ಆಶ್ರಯ ಬೆಂಬಲ, ನೆರವು ನೀಡಿದ ಪಾಕ್ಗೆ ಟಕ್ಕರ್. ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಹೈ ಅಲರ್ಟ್. ಬಂದರು ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲು ಸೂಚನೆ. ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ವಿಚಾರಣೆ ಮಾಡಲು ನಿರ್ದೇಶನ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಭೀಕರ ದಾಳಿ. ಇವತ್ತಿನ ಬಿಜೆಪಿ ಜನಾಕ್ರೋಶ ಯಾತ್ರೆ ಮುಂದೂಡಿಕೆ. ವಿಜಯನಗರ ಹಾಗೂ ಬಳ್ಳಾರಿಯಲ್ಲಿ ನಡೆಯಬೇಕಾಗಿದ್ದ ಕೇಸರಿ ಹೋರಾಟ ಪೋಸ್ಟ್ಪೋನ್. ರಿಕ್ಕಿರೈ ಮಾಜಿ ಗನ್ಮ್ಯಾನ್ ವಿಠಲ್ ಅರೆಸ್ಟ್. ಬಿಡದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ವಶಕ್ಕೆ ಪಡೆದು ಬಂಧಿಸಿದ ಪೊಲೀಸರು. ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ. ರಾತ್ರೋರಾತ್ರಿ ಟೋಲ್ಗೇಟ್ ಮುರಿದು ಹಾಕಿದ ದೇವದುರ್ಗ ನಾಯ್ಕ್ ಶಾಸಕಿ ಕರೆಮ್ಮ ನಾಯಕ್. ಕಂಪ್ಯೂಟರ್ ಸ್ಕ್ಯಾನರ್ಗಳ ಮೇಲೆ ಕಲ್ಲು ಎತ್ತಿ ಹಾಕಿ ಅಟ್ಟಹಾಸ. ಶಾಸಕಿ ಸೇರಿ 15 ಮಂದಿ ಮೇಲೆ ಎಫ್ಐಆರ್. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿಂದು ಕ್ಯಾಬಿನೆಟ್ ಮೀಟಿಂಗ್. ಮಾದಪ್ಪನ ಬೆಟ್ಟದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಸಚಿವ ಸಂಪುಟ ಸಭೆ. 70ಕ್ಕೂ ಹೆಚ್ಚಿನ ಯೋಜನೆಗಳ ಕುರಿತು ಚರ್ಚೆ. ಹುಲಿಗೆಮ್ಮ ದೇವಿ ಹುಂಡಿಯಲ್ಲಿ 94 ಲಕ್ಷ ರೂಪಾಯಿ ಭಕ್ತರ ಕಾಣಿಕೆ ಸಂಗ್ರಹ. ವಿದ್ಯಾರ್ಥಿಗಳ 2 ವಿಭಿನ್ನ ಹರಕೆ ಪತ್ರಗಳು ಪತ್ತೆ. ಇಂತಿಷ್ಟು ಅಂಕ ಬೇಕು ಅಮ್ಮ ಅಂತ ಕೋರಿದ ವಿದ್ಯಾರ್ಥಿ. ಸರ್ಕಾರಿ ಶಿಕ್ಷಕಿಯಾದ್ರೆ 2 ಕುರಿ ಕೊಡ್ತೀನಿ ಅಂತ ಮತ್ತೊಬ್ಬ ವಿದ್ಯಾರ್ಥಿನಿ ಹರಕೆ. ಭಾರತ ಪ್ರವಾಸದಲ್ಲಿರೋ ಅಮೆರಿಕ ಉಪಾಧ್ಯಕ್ಷ. ನಿನ್ನೆ ತಾಜ್ ಮಹಲ್ಗೆ ಜೆಡಿ ವ್ಯಾನ್ಸ್ ಭೇಟಿ.
ಫೋಟೋ ಕ್ಲಿಕ್ಕಿಸಿಕೊಂಡು ತಾಜ್ ಮಹಲ್ ಸೌಂದರ್ಯ ಸವಿದ ವಾನ್ಸ್ ಕುಟುಂಬ. ಭಾರತದ ಕ್ರಿಕೆಟ್ ಟೀಮ್ ಕೋಚ್ ಗೌತಮ್ ಗಂಭೀರ್ಗೆ ಜೀವ ಬೆದರಿಕೆ. ಸಿಎಸ್ ಕಾಶ್ಮೀರ ಹೆಸರಿನಲ್ಲಿ ಐ ಕಿಲ್ ಯು ಅಂತ ಇಮೇಲ್ ಮೆಸೇಜ್. ದೆಹಲಿಯ ರಾಜೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಗೌತಮ್ ಗಂಭೀರ್ ದೂರು. ಇವತ್ತು ಐಪಿಎಲ್ನಲ್ಲಿ ಆರ್ಸಿಬಿ ಆರ್ಆರ್ ಮುಖಾಮುಖಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕದನ. ತವರಲ್ಲಿ ಜಯಕ್ಕಾಗಿ ಪಾಟಿದಾರ್ ಪಡೆ ತವಕ. ಸೇಡಿಗೆ ರಾಜಸ್ಥಾನ ಕಾತುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.